ದತ್ತಣ್ಣ ಅವ್ರ ಹತ್ರ ಹೋಗಿ ಫಸ್ಟ್ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು. ಸೊ ನಮ್ಮ ಡಿವೈನ್ ಸ್ಟಾರ್ ಆಗಮನ ಆಗಿದೆ. ಈಗ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಸಿಕ್ಕಂತಾಗಿದೆ. ಬರ್ಲಿ ಬರ್ಲಿ ಚಪ್ಪಾಳೆ ರಿಷಬ್ ಶೆಟ್ಟಿ ಅವ್ರಿಗೆ. ಸೊ ನಮ್ಮೆಲ್ಲರ ಆಸೆ ಏನಂತ ಅಂದ್ರೆ ನಮ್ಮ ರಿಷಬ್ ಶೆಟ್ಟಿ ಅವರು ಈಗ ಬಂದಿರೋದ್ರಿಂದ ನಮ್ಮ ರಿಷಬ್ ಶೆಟ್ಟಿರೋಗೆ ನಮ್ಮ ಲವ್ಲಿ ಚಿತ್ರದ ಟೈಟಲ್ ಸಾಂಗ್ನ ನಾವು ತೋರಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅವರ ಸಾಂಗ್ ನೋಡಬೇಕು ಅಂತಂದ್ರೆ ಮುಂದ್ಗಡೆ ಇರೋರು ಎಲ್ಲರೂ ಒಂಚೂರು ಸೈಡಿಗೆ ಬಂದ್ರೆ ಅಣ್ಣ ಎಲ್ಲ ಒಂಚೂರು ರಿಷಬ್ ಸರ್ ಮುಂಭಾಗದಲ್ಲಿರೋರು ಎಲ್ಲರೂ ಎಸ್ ಎಸ್ ಎಸ್. ಈಗ ನಮ್ಮ ಕಾರ್ಯಕ್ರಮಕ್ಕೆ ಒಂದು ದೈವಿಕ ಕಳೆ ಬಂದಿದೆ. ಯಾಕಂದ್ರೆ ರಿಷಬ್ ಅವರು ಬಂದಿದ್ದಾರೆ. ವರ್ಕ್ ಮಾಡಿದ ಎಲ್ಲ ತಂತ್ರಜ್ಞರಿಗೂ ಶುಭವಾಗಲಿ, ಎಲ್ಲ ಕಲಾವಿದರಿಗೂ ಶುಭವಾಗಲಿ ಅಂತ ನನ್ನ ಕಡೆಯಿಂದ ವಿಶೇಷ ತಿಳಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಗುರುದೇಶ್ ಪಾಂಡೆ ಸರ್ ಇದ್ದಾರೆ. ನಮಸ್ಕಾರ. ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ವಸಿಷ್ಠ ಅಜಾವಲಿಯಿಂದ ಹುಡುಗ ಒಳ್ಳೆ ವಾಯ್ಸ್ ಇದೆ. ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. ಸಾಂಗ್ಗಳು ತುಂಬ ಪಾಸಿಟಿವ್ ಆಗಿ ಅನಿಸ್ತಾ ಇದೆ. ಮೊನ್ನೆ ರಿಲೀಸ್ ಆಗಿರುವಂಥ ಒಂದು ಐಟಮ್ ಸಾಂಗ್ ಎಲ್ಲ ಮಾಡಿರೋ ಸಾಂಗ್ ಎಲ್ಲ ತುಂಬ ಸೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಅನೂಪ್ ಸಲೀಂ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ವಸಿಷ್ಠ ಒಂದು ಹಾಡು ಹಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಜೂನ್ 14 ಏನು ಜನ ಸೇರಿದ್ದೀವಿ ಅದೇ ಜನ ಥಿಯೇಟ್ರಿಗೆ ಬಂದು ಥಿಯೇಟ್ರು ಹೌಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ನಮಸ್ಕಾರ. ಹಾಯ್ ವಸಿಷ್ಠ. ಜೂನ್ 14 ಲವ್ಲಿ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ನನಗೆ ತುಂಬ ಹೋಪ್ ಇದೆ. ಯಾಕಂದರೆ ಕಥೆ ಹಾಕಿದ್ರಿಂದ ನನಗೆ ವಸಿಷ್ಠ ಅವರು ಶೇರ್ ಮಾಡಿದ್ದಾರೆ. ವಸಿಷ್ಠ ಭಿನ್ನವಾಗಿ ಮಾಡಿದ ಮುಂದೆ ಹಿಂದಿನ ಸಿನಿಮಾಗಿಂತ ಇದು ತುಂಬ ಸ್ವಲ್ಪ ವಿಭಿನ್ನ. ಸೊ ಒಂದು ಮಾಸ್ ಬಿಟ್ಟು ಮಾಸ್ ಕಮ್ ಲವರ್ ಆಗಿ ತುಂಬ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನಗಂತೂ ತುಂಬ ಹೋಪ್ ಇದೆ. ಜೂನ್ 14 ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಿತ್ರರಿಗೆ ವಿಷಯವನ್ನು ನೋಡುವಂಥ ಅವಕಾಶ ಸಿಕ್ತು. ದತ್ತಣ್ಣ ಸರ್ನ ನೋಡುವಂಥ ಅವಕಾಶ ಸಿಕ್ತು. ಮೈಕ್ಗೂ ಕೂಡ ಭಯ ಆಗುವಂತ ಒಂದು ವಾಯ್ಸ್ ಅಂತ ಇದ್ರೆ ಅದು ವಸಿಷ್ಠ ಸರ್ದು. ಅವರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನೋಡಿದಾಗ ಪರ್ಸನಾಲಿಟಿಗೆ ಸರಿ ಇರುವಂತ ವಾಯ್ಸ್ ಇರುವಂತ ಕಲಾವಿದರು ತುಂಬಾ ಕಡಿಮೆ ಇರೋದ್ರಲ್ಲಿ ಒಬ್ರು ವಸಿಷ್ಠ ಸರ್ ಅಂತ ಹೇಳ್ಬೋದು. ನನಗೆ ತುಂಬಾ ಆತ್ಮೀಯರು ಅಂಡ್ ನಾನು ಬಹಳ ಇಷ್ಟಪಡುವಂತ ಆಕ್ಟರ್ಸು. ಲವ್ಲಿಯಾಗಿ ಓಡ್ಲಿ. ನೋಡಿದಾಗ ನನಗೆ ಗೂಗ್ಲಿ ನೆನಪಾಯ್ತು. ಸೊ ಗೂಗ್ಲಿ ತರನು ಲವ್ಲಿ ಕೂಡ ಅಷ್ಟೇ ದೊಡ್ಡ ಹಿಟ್ ಆಗಲಿ ಅದು ನನ್ನ ಆಶಯ. ಒಳ್ಳೇದಾಗಲಿ. ಥ್ಯಾಂಕ್ ಯು. ವಾಟ್ ಎ ರೈಮಿಂಗ್. ಕನ್ನಡಕ ಹಾಕೊಂಬಂದ್ಬಿಟ್ಟು ಒಂದು ರೈಮಿಂಗ್ ಹೇಳಿದ್ರು, ಗೂಗ್ಲಿ ತರ ಲವ್ಲಿ ಆಗ್ಲಿ ಅಂತ ಹೇಳಿ. ನೈಸ್ ಪೃಥ್ವಿ ಅವರೇ. ಎಲ್ಲರಿಗೂ ನಮಸ್ಕಾರ. ಹಾಯ್ ರಿಷಬ್ ಸರ್. ಹಾಯ್ ಡಾರ್ಲಿಂಗ್. ನಂದು ವಸಿಷ್ಠದಂದರೆ ಹಳೆಯ ಸ್ನೇಹ, ರಾಜಾಹುಲಿಯಿಂದ ಅವಾಗಿಂದ ಅವತ್ತಿಂದ ಇವತ್ತವರೆಗೂ ಅದೇ ಪ್ರೀತಿ, ಅದೇ ವಿಶ್ವಾಸ. ಎಲ್ಲೋದ್ರೂ ಒಂದೇ ಥರ ಇರ್ತಾರೆ. ಒಂದು ಸಂಗತಿ ಹೇಳಬೇಕು, ನನಗೆ ಯಾವ ಥರ ಹೆಲ್ಪ್ ಮಾಡಿದ್ರು ಅಂತ. ಯಾವುದೋ ಒಂದು ತಮಿಳ್ ಸಿನಿಮಾ ಸಡನ್ನಾಗಿ ಶೂಟ್ ಇತ್ತು. ಆವಾಗ ತಮಿಳಲ್ಲಿ ಒಂದು 3-4 ಪೇಜ್ ಡೈಲಾಗ್ ಕೊಟ್ಬಿಟ್ಟಿದ್ರು. ಏನು ಬೆಳಿಗ್ಗೆನೇ ಶೂಟ್ ಇದೆ ಏನು ಗುರು ಅಂತ ಕೇಳಿದಾಗ ನನಗೊಂದೊಂದು ಸರ್ಪ್ರೈಸ್ ಎಲಿಮೆಂಟು. ವಸಿಷ್ಠ ಅವ್ರು ಅದನ್ನ ತೊಗೊಂಡು ನನಗೆ ಕಳಿಸಿ ಅಂತ ಹೇಳ್ಬಿಟ್ಟು ಪೂರ್ತಿ ಅದನ್ನು ಪಕ್ಕ ತಮಿಳ್ ಅವ್ರ ಥರನೇ ನನಗೆ ಮಾಡ್ಯುಲೇಷನ್ ಸಮೇತ ವಾಯ್ಸ್ ನೋಟಲ್ಲಿ ಕಳಿಸ್ತಾ ಇದ್ರು. ಅದು ನನಗೆ ಆ ಸಿನಿಮಾಗೆ ತುಂಬಾ ಹೆಲ್ಪ್ ಆಯಿತು. ಅಲ್ಲಿಂದ ಇನ್ನೂ ಗಟ್ಟಿ ಆಯಿತು ನಮ್ಮ ಸ್ನೇಹ. ಈ ವೇದಿಕೆ ಮೂಲಕ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವತ್ತು ಮರ್ತೋಗಿದ್ದೆ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೇದಾಗಲಿ ನಿಮಗೆ. ವೇಟಿಂಗ್ ಟು ಸಿ ದ ಟ್ರೇಲರ್. ಮೂವಿನೂ ನೋಡ್ಬೇಕು ಅನಿಸ್ತಾ ಇದೆ. ಒಳ್ಳೇದಾಗಲಿ ಅಂತ, ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಚಿತ್ರರಂಗದ ಮೇಲಿರುವಂತಹ ಅಭಿಮಾನ, ವಸಿಷ್ಠ ಮೇಲಿರುವಂತಹ ಪ್ರೀತಿ, ಇದೆಲ್ಲವನ್ನ ಸೇರಿ ಅವ್ರು ಅಷ್ಟು ಬ್ಯುಸಿ ಆಗಿದ್ರು ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ ಈ ಟ್ರೈಲರ್ ಲಾಂಚ್ ಮಾಡೋದಕ್ಕೆ. ಅಂದ್ರೆ ಮೊದಲನೇದಾಗಿ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ, ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ, ನೀವು ಬಂದಿದ್ದಕ್ಕೆ. ಟೈಟಲ್ ತಕ್ಕಂಗೆ ಇಲ್ಲ ಟ್ರೈಲರು. ಕೇಶವ್ ಮಫ್ತಿಗೆ ಅಸಿಸ್ಟೆಂಟಾಗಿ ಮಾಡಿದ್ದ.
ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಾ ಇದ್ದ ಹುಡುಗ. ಸೊ ಟ್ರೈಲರ್ ನೋಡಿದಾಗ ಸಿನಿಮಾನು ಅಷ್ಟೇ ಸಿನ್ಸಿಯರಾಗಿ ಮಾಡಿದ್ದಾನೆ ಅನಿಸುತ್ತೆ. ವಸಿಷ್ಠ ಸರ್ ಸೂಪರ್ ಆಗಿದೆ, ಕಣ್ಣು ಸೂಪರಾಗಿ ಕಾಣ್ತಾ ಇದೆ, ಹೈಟು, ಪರ್ಸ್ನಾಲಿಟಿ, ವಾಯ್ಸ್. ಅವಾಗ ಯಾರು ಚೆನ್ನಾಗಿ ಹೇಳಿದ್ರು ಅವರು, ಮೈಕ್ಗೆ ಭಯ ಆಗುತ್ತೆ ಅಂತ. ಸ್ಪೀಕರಲ್ಲಿ ವಾಯ್ಸ್ ಬಂದಾಗ ಆ ವೈಬ್ಸ್ ಹಂಗಿತ್ತು. ಆ್ಯಂಡ್ ಅನೂಪ್ ಸಿಲಿನ್ ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಶ್ವಿನ್ ನಮ್ಮ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನವೀನ್ ಸರ್ ಇಲ್ಲಿ ಅವರು ಇಲ್ಲಿ ಯಾವುದಾದ್ರೂ ಒಳ್ಳೆ ಫ್ರೇಮ್ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ ಸರ್. ಸೊ ಖುಷಿಯಾದ ವಿಚಾರ ಏನಂದ್ರೆ ಮಫ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಸೊ ಕೇಶವ್, ಅಶ್ವಿನ್, ನವೀನ್ ಅವ್ರು ಅಸಿಸ್ಟೆಂಟಾಗಿ ಮಾಡಿದ್ದ. ಸೊ ಹರೀಶ್ ಕೋಮ್ ಎಡಿಟರು, ನಮ್ಮ ವಸಿಷ್ಠ ಸಾರು ಮಾಡಿದರು. ಅದರಲ್ಲಿ ತುಂಬ ಸರ್ ಡ್ರಮ್ ಸೀನ್ಸ್ ಶೂಟ್ ಮಾಡಿದಾಗ ತುಂಬ ಜನ ಫ್ಯಾನ್ ಆಗಿದ್ರು ಅದಕ್ಕೆ. ಸೊ ಓವರಾಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅನಿಸ್ತಾ ಇದೆ. ಸೊ ಮೇಕಿಂಗ್ ವೈಸು, ಆ್ಯಕ್ಷನ್ ಬ್ಲಾಕ್ ವೈಸು ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಹೋಲ್ ಟೀಮ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ತಮಗೂ ಕೂಡ ನಮ್ಮ ತಂಡದ ಪರವಾಗಿ ಒಂದು ಪ್ರೀತಿಯ ಕಾಣಿಕೆ, ಅದನ್ನು ದಯವಿಟ್ಟು ಸ್ವೀಕರಿಸಬೇಕು. ಹಾಗೇನೆ ಎಲ್ಲ ಅಭಿಮಾನಿಗಳ ಪರವಾಗಿ ಭೈರತಿ ರಣಗಲ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಸರ್, ಆಲ್ ದ ವೆರಿ ಬೆಸ್ಟ್. ನಾವೆಲ್ಲರೂ ಕಾಯ್ತಾ ಇದ್ದೀವಿ ಚಿತ್ರ ನೋಡಕ್ಕೆ. ಅಲ್ಲ, ಫೈಟರ್ ಗುಡ್ದವನು ಅಲ್ವಮ್ಮ? ಕರೆಕ್ಟ್ ಸರ್. ಫೈಟರ್ ಹಿಂಗೆ ತಾನೇ ನಡ್ಕೊಂಡು ಹಂಗೆ ಬರಬೇಕು ಸರ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಿಂಟ್ ಮೀಡಿಯಾ ಆಗಲಿ, ಪ್ರೆಸ್ ಮೀಡಿಯಾ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಥ್ಯಾಂಕ್ ಯು ಪಾ, ಧನ್ಯವಾದಗಳು. ಇದು ಉತ್ತರ ಕರ್ನಾಟಕ ಅವರ ಗೊತ್ತಾಯ್ತು, ಅಲ್ಲೆಲ್ಲ ಹೋದ್ರೆ ಹಿಂಗೆ ಸೌಂಡ್ಗಳು. ಥ್ಯಾಂಕ್ ಯು ಪಾ. ಆ್ಯಂಡ್ ನಮ್ಮ ವೈಶಿಷ್ಟ್ಯ ಅವರು ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್. ಆ್ಯಂಡ್ ಅವ್ರು ಕರೆದಿದ್ದಕ್ಕೆ ಆ್ಯಕ್ಚುಲಿ ಇವತ್ತು ಬಂದು ನನ್ನ ಮಾದೇವ ಸಿನಿಮಾದ ಒಂದು ಸಾಂಗ್, ಲಿರಿಕಲ್ ಸಾಂಗ್ ಲಾಂಚ್ ಇತ್ತು. ಸೊ ಅಲ್ಲಿ ಮುಗಿಸ್ಕೊಂಡು ಎಲ್ಲ ನಮ್ಮ ಪತ್ರಕರ್ತರು ಎಲ್ಲ ಅವರು ಅಲ್ಲಿಂದ ಇಲ್ಲಿ ಬಂದರು, ನಾವು ಜೊತೆಲಿ ಬಂದ್ವಿ. ಸೊ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ತಣ ನಮಸ್ಕಾರ ಅಣ್ಣ. ಆ್ಯಂಡ್ ಹರಿಪ್ರಿಯಾ ಮ್ಯಾಮ್ ಆ್ಯಂಡ್ ಸ್ಟೆಫಿ ಅವರು, ನನಗೆ ತುಂಬ ಖುಷಿಯಾಗಿದೆ ಅಂದರೆ ನಮ್ಮ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡಿದ್ರಿ ಅಮ್ಮ, ಸೂಪರ್, ಹಿಂಗೆ ಚೆನ್ನಾಗಿರಿ. ಆ್ಯಂಡ್ ರಿಷಬ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ಇಲ್ಲಿ ಬಂದು ಇಲ್ಲಿ ನಿಮ್ಮ ಒಂದು ಅಮೃತ ಹಸ್ತದಿಂದ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀರಾ. ಆ್ಯಂಡ್ ಖುಷಿ ಆಯಿತು. ಟ್ರೈಲರ್ ತುಂಬ ಚೆನ್ನಾಗಿದೆ, ನಾನು ಬರ್ತಾ ನೋಡ್ಕೊಂಬಂದೆ ಲಾಂಚ್ ಮಾಡಿದ್ದು. ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವೀನ್ ಶಂಕರ್ ಬ್ರದರ್, ಒನ್ ಆಫ್ ಎ ವೆರಿ ಗುಡ್ ಟ್ಯಾಲೆಂಟೆಡ್. ಆ್ಯಕ್ಚುಲಿ ನೋಡಬೇಕಂದ್ರೆ ಒಂದು ಸಿನಿಮಾ ನಾವು ಮಾಡಬೇಕಾಗಿದ್ದ ಜೊತೆಯಲ್ಲಿ, ಅದು ಇನ್ನು ಮುಂದೆ ಆಗುತ್ತೆ, ಅದು ಖಂಡಿತ ಇಬ್ರು ಒಟ್ಟಿಗೆ ಆ್ಯಕ್ಟ್ ಮಾಡ್ತೀವಿ, ಒಟ್ಟಿಗೆ ಮಾಡ್ತೀವಿ. ಬೆಂಕಿ ತರ ಇರುತ್ತೆ ಸರ್ ಆ ಜೋಡಿ. ಆ್ಯಕ್ಚುಲಿ ನೀನು ನೆಲ್ಸನ್ ಅಲ್ಲಿ ಮಾಡಬೇಕಾಗಿತ್ತು. ಸೊ ಅದು ಅಂದರೆ ಡೇಟ್ಸು ನಮ್ಮ ಇಶ್ಯೂಸ್ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಇಲ್ಲಾಂದರೆ. ಆ್ಯಂಡ್ ನವರಸನ್ ಸರ್ ಇಲ್ಲಿದ್ದಾರೆ, ಎಲ್ಲಿಂದ ನೋಡೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನವರಸನ್ ಸರ್. ಆ್ಯಂಡ್ ಇದೇ ಎಲ್ಲ ದಯವಿಟ್ಟು ಮರಿಬೇಡಿ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಹೆಮ್ಮೆ ಸಿನಿಮಾ ಇದೇ ಜೂನ್ 14ನೇ ತಾರೀಕು, ಜೂನ್ 14 ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ದಯವಿಟ್ಟು ತಾವು ಬಂದು ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಧನ್ಯವಾದಗಳಪ್ಪ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.